ಸಂತೋ ಬಾಂಧವ ಆಪ್ತ ಸಂತ ಆತ್ಮಾಹಮೇವ ಚ. ಶ್ರೀಮದ್ ಭಾಗವತದಲ್ಲಿ ಸ್ವಯಂ ಪರಮಾತ್ಮ ಒಂದು ಮಂತ್ರ ರೂಪವಾದ ಮಾತನ್ನು ಹೇಳ್ತಾ ಇದ್ದಾನೆ. ಮಂತ್ರ ಅಂದರೆ ಅರ್ಥ ಏನು? ಗೌಪ್ಯವಾಗಿ ಇಡುವ ವಸ್ತು. ತನ್ನಲ್ಲೇ ತಾನು ತಿಳಿದುಕೊಂಡು ತನ್ನ ಮನದಲ್ಲಿಯೇ ಚಿಂತಿಸುವ ಮಾತಿಗೆ ಗೌಪ್ಯ ಮಾತು ಅಂತೆ. ಆಗ ಭಾಗವತದಲ್ಲಿ ಒಂದು ಮಾತು ಹೇಳಿದರು, ಸಂತೋ ದಿಶಂತಿ ಚಕ್ಷುಂಷಿ ಬಹಿರರ್ಕ ಸಮುತ್ಥಿತ. ಕಣ್ಣು ನಿಮ್ಮ ಎಲ್ಲರೂ ಅದಾವ, ಬಹಳ ತೇಜ ಅದಾವ, ಎಲ್ಲ ನೋಡಕತ್ತೀರಿ. ಆದರೆ ಸೂರ್ಯನ ಬೆಳಕು ಅತ್ಯಂತ ಅವಶ್ಯಕ ಅದ. ಸೂರ್ಯನ ಬೆಳಕು ಇಲ್ಲದಿದ್ದಂದ್ರೆ ಕಣ್ಣಿದ್ದು ಕುರುಡನಿವನು. ಕಣ್ಣು ಇದ್ದರೂ ಕೂಡ ಅವನಿಗೆ ಏನು ಹೇಗೆ ಕಾಣಂಗಿಲ್ಲೋ ಅದರಂತೆ ಮನುಷ್ಯನಿಗೆ ಸದ್ಗುರುವಿನ ಹೊರತು ಪರಮಾತ್ಮ ಕಾಣುವುದಿಲ್ಲ. ನೀ ಎಷ್ಟೇ ಚತುರನಿದ್ದರೂ, ಬುದ್ಧಿವಂತನಿದ್ದರೂ, ಶಾಣೆ ಇದ್ದರೂ, ಕಣ್ಣು ಏಟು ಚಲೋ ಇದ್ದರೂ ಕತ್ಲೆಗೆ ಹೆಂಗೆ ಕಾಣಕ್ಕೆ ಬರೋಂಗಿಲ್ಲ ಸೂರ್ಯ ಇಲ್ಲದಿದ್ದರೆ. ಅದರಂತೆ ನೀ ಎಷ್ಟು ಪುಣ್ಯಾತ್ಮ ಇದ್ದರೂ, ಎಷ್ಟು ಸಾಧನೆ ಮಾಡಿದರೂ ನಿನಗೆ ಸದ್ಗುರು ಇಲ್ಲದೇ ಪರಮಾತ್ಮ ಕಾಣುವುದಿಲ್ಲ ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ ಪುಣ್ಯಾತ್ಮರೇ. ಆ ಕಣ್ಣಿಗೆ ಶಕ್ತಿ ಕೊಡತಕ್ಕಂತಹ ಸೂರ್ಯ, ಆಗ ನಮ್ಮ ಮನಸ್ಸಿಗೆ ಪರಮಾತ್ಮನ ಕಾಣತಕ್ಕಂಥ ಶಕ್ತಿ ಕೊಡತಕ್ಕಂಥ ಸದ್ಗುರುನಾಥ. ಅದಕ್ಕೆ ಗುರುವಿಲ್ಲದೆಂತಪ್ಪ ಪುರುಷರಿಗೆ ಮುಕ್ತಿ ಸವನಿಸದು. ಎಂತಪ್ಪ ಪುರುಷರಿಗೆ, ಅವರು ಎಂಥವರೇ ಇರಲೇಕ, ಗುರುವಿಲ್ಲದೆ ಭಗವಂತನ ದರ್ಶನ ಅವರಿಗೆ ಶಾಂತಿ ಆನಂದ ದೊರೆಯುವುದಿಲ್ಲ ಅಂತ ಹೇಳ್ತಾರೆ. ಅನಂತ ಉದಾಹರಣೆಗಳನ್ನು ನೋಡಿದ್ದೇವೆ. ಕೃಷ್ಣ ಪರಮಾತ್ಮನೂ ಗುರು ಮಾಡಿಕೊಂಡ, ಅವನು ಸ್ವತಃ ಪರಮಾತ್ಮ ಇದ್ದ, ಗುರು ಮಾಡಿಕೊಂಡ. ರಾಮಚಂದ್ರನಿಗೆ ವಶಿಷ್ಠರ ಗುರುಗಳು. ದೇವರೇ ಆಗಿ ಬಂದರೆ ಕೂಡ ಭೂಮಿಗೆ ಬಂದ ಮೇಲೆ ಭೂಮಿಯಂತೆ ಕಾನೂನು ಬಿಟ್ಟು ನಡೀಲಿಕ್ಕೆ ಬರುವುದಿಲ್ಲ. ನೀವು ಯಾವ ದೇಶಕ್ಕೆ ಹೋಗ್ತೀರಿ, ಇಂಗ್ಲೆಂಡ್ಗೆ ಹೋದರೆ ಇಂಗ್ಲೆಂಡ್ ಕಾನೂನು, ಅಮೇರಿಕ ಹೋದ್ರೆ ಅಮೇರಿಕ ಕಾನೂನು, ಇಂಡಿಯಾಗೆ ಬಂದರೆ ಇಂಡಿಯನ್ ಕಾನೂನು. ಕಾನೂನು ಬಿಟ್ಟು ಮನುಷ್ಯನಿಗೆ ಇರಲಿಕ್ಕೆ ಆಗೋದಿಲ್ಲ. ದೇವತೆಗಳೇ ಆಗಲಿ ಅವ್ರು ಭೂಮಿಗೆ ಬಂದರು ಅಂದ್ರೆ ಗುರು ಮಾಡಿಕೊಳ್ಳಲಾರದೆ ಅವರಿಗೆ ದಾರಿ ಇಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅಂದರು ಮಹಾತ್ಮರು ದೇವರಿಗಿಂತ ದೊಡ್ಡವರು ಅಂತ. ಶರಣರು ಭಾಳ ಚಂದ. ಸಮುದ್ರ ಘನವೆಂಬನೆ ಧರೆಯ ಮೇಲಡಗಿತ್ತು. ಧರೆಯ ಘನವೆಂಬನೆ ನಾಗೇಂದ್ರನ ಫಣ ಮಣಿಯ ಮೇಲಡಗಿತ್ತು. ನಾಗೇಂದ್ರ ಘನವೆಂಬನೆ ಪಾರ್ವತಿಯ ಕಿರುಕುಂಡಲಿಯಾಗಿತ್ತು. ಪಾರ್ವತಿ ಘನವೆಂಬನೆ ಪರಮೇಶ್ವರನ ಅರ್ಧಾಂಗಿಯಾದಳು. ಎಂಥ ಮಾತು ಹೇಳಿದ್ರಿ ಶರಣರು. ಪರಮೇಶ್ವರನ ಘನವೆಂಬನೆ ಅವನೇ ದೊಡ್ಡ ಇಲ್ಲ. ನಮ್ಮ ಶರಣರ ಮನದ ಕೊನೆಯ ಮೇಲೆ ಅಡಗಿದ ಕಾರಣ ಶರಣರೇ ಅಧಿಕರು. ಒಂದು ಮಾತು ಹೇಳಿದ್ರು ಅವರು, ನಾವೆಲ್ಲ ಎಲ್ಲಿದ್ದೇವೆ? ಭೂಮಿ ಮೇಲಲ್ಲ. ಮನೆಗಿಂತ ಮಾಡೇ ದೊಡ್ಡದು, ಮಾಡೋಕ್ಕಿಂತ ಹೂಡೆ ದೊಡ್ಡದು, ಹೂಡ್ಯಕ್ಕಿಂತ ಭೂಮಿ ಮೇಲೆ ಕಟ್ಟಿದ್ದೀವಿ. ಎಲ್ಲ ಭೂಮಿ ಮೇಲೆ, ಎಲ್ಲ ಭೂಮಿ ಬಿಟ್ಟು ಯಾವುದಿಲ್ಲ. ನಮ್ಮ ಎಲ್ಲಕ್ಕೂ ಭೂಮಿ ದೊಡ್ಡದು. ಎಲ್ಲಿ ಹೋದರೂ ಕೂಡ ನೀವು ಭೂಮಿ ಮೇಲೆ ಇರಬೇಕಲ್ಲ. ಭೂಮಿ ಮೇಲೆ ಹುಟ್ಟಿರಿ, ಭೂಮಿ ಮೇಲೆ ಇರ್ತೀರಿ, ಕಟ್ಕಡಿ ಭೂಮಿಯಾಗೆ ಹೂಳ್ತಾರೆ ನಿಮಗೆ. ಅದ್ರ ಬಿಟ್ಟು ಎಲ್ಲಿ ಹೋಗ್ಬೇಕು? ಭೂಮಿ ಭಾಳ ದೊಡ್ಡದ. ಧರೆಯ ಘನವೆಂಬೆನೆ ಭೂಮಿ ದೊಡ್ಡದು ಅನ್ನಬೇಕೇನು? ಇಲ್ಲ ಅಂದ್ರೆ ಅವರು ಮತ್ತು ಏನಿದೆ? ಮತ್ತು ಭೂಮಿ ಯಾರು ಹೊತ್ಕೊಂಡು ನಿಂತಾರೆ? ನಾಗೇಂದ್ರನ ಫಣಾಮಣಿಯ ಮೇಲಡಗಿತ್ತು. ಹೌದಲ್ಲ? ಭೂಕಂಪ ಯಾಕೆ ಹಾಕವ? ತಲೆ ಮೇಲೆ ಕೊಡ ಇಟ್ಟಿರ್ತಿರಲ್ಲ, ಹಿಂಗೆ ಮಾಡಿರಿ, ಕೊಡ ಇರ್ತದೇನು? ಕಳೆ ಬೀಳ್ತದಲ್ಲ. ಈ ಭೂಮಿ ನಾಗೇಂದ್ರನ ಸಹಸ್ರ ಹೆಡಿ ನಾಗೇಂದ್ರನ ಮೇಲದಂತ. ಯಾವಾಗಾರ ಅದನ್ನು ಗೋಣ ಹಿಂಗೆ ಮಾಡ್ತಂದ್ರೆ ಕೆಳಗಿನವ್ರ ಮೇಲಿನವ್ರಿಗೆ ಕೆಳಗಾಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಇದಕ್ಕೆ ಭಾಳ ಕಠಿಣದ.
ನಾಗೇಂದ್ರನ ಫಣಮಣಿಯ ಮೇಲಡಗಿತ್ತರು. ನಾಗೇಂದ್ರ ಘನವೆಂಬನೆ, ಆ ನಾಗೇಂದ್ರ ಇಡೀ ಭೂಮಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಸಹಸ್ರ ಹೆಡೆವುಳ್ಳ 1000 ಹೆಡೆವುಳ್ಳಂಥ ಆ ಹಾವು ದ್ವಾಡದೇನು ಅಂತ ಇಲ್ಲ, ಅದು ಪಾರ್ವತಿಯ ಕಿರುಕುಂಡಲಿ ಆಗಿತ್ತು. ಹೆಣ್ಮಕ್ಳು ಹಾಕೋತಾರಲ್ಲ ಇಲ್ಲಿ, ಅದು ಆಯ್ತಂತ, ಎರಡೂ ಹಾಕೊಂಡ ಅಂತ ಹಿಂಗಾಕಿ. ಹಾವು ದೊಡ್ಡದೇನು, ಅಕ್ಕಿ ದೊಡ್ಡದಕ್ಕೆ, ಅಕ್ಕಿ ದೊಡ್ಡಕ್ಕೆ. ಇನ್ನು ಪಾರ್ವತಿ ದೊಡ್ಡಕ್ಕೇನು? ಇಲ್ಲ, ಪಾರ್ವತಿ ಘನವೆಂಬನೆ ಪರಮೇಶ್ವರನ ಅರ್ಧಾಂಗಿಯಾದವಳು. ಅರ್ಧನಾರಿನಟೇಶ್ವರ ಪರಮಾತ್ಮ ಗೊತ್ತೇ ಇಲ್ಲ. ಅರ್ಧ ಹೆಣ್ಣ ಅರ್ಧ ಗಂಡದ ಪರಮಾತ್ಮ, ಅವನ ಅರ್ಧ ಶರೀರದಗಳಕ್ಕಿ. ಅಕ್ಕಿ ಆ ಥರ ದೊಡ್ಡಕ್ಕಿ. ಮತ್ತು ಯಾರು ದೊಡ್ಡ? ಶಿವ ದೊಡ್ಡವ. ಪರಮಾತ್ಮನು ಘನವೆಂಬೆ, ಪರಮಾತ್ಮ ದೊಡ್ಡವೇನು? ಅವನೇ ಆ ಥರ ದೊಡ್ಡವ ಅಂದರು. ಮತ್ತು ಎಲ್ಲಿ? ನಮ್ಮ ಶರಣರ ಮನದ ಕೊನೆಯ ಮೇಲೆ ಅಡಗಿದನು. ಆ ಪರಮಾತ್ಮ ಎಲ್ಲಿದ್ದಾನ? ಮಹಾತ್ಮರ ಮನಸ್ಸಿನೊಳಗಿರ್ತಾನೆ. ನಂಬಿ ಕರೆದರೆ ಓಯನ್ನನೇ ಶಿವನು, ಕರೆದರೆ ಓಡಿ ಬರ್ತಾನೆ. ಆಳಿನ ಆಳಾಗೇನ ಪರಮಾತ್ಮ. ಶರಣರ ಕಥೆ ಓದ್ತೀರಿ, ಅವ್ರ ಸಲುವಾಗಿ ಅವ್ರ ಮನೆಯಾಗ ದುಡ್ದಾನ ಪರಮಾತ್ಮ. ಶೀಲಿನ ಇದ್ದಾನೆ ಪರಮಾತ್ಮ. ತಲೆ ಮೇಲೆ ಇಟ್ಕೊಂಡು ಮಾಲೆಲ್ಲ ಮಾರ್ಕೊಂಬಂದಾನ ಪರಮಾತ್ಮ. ಯಾರು ದೊಡ್ಡವರು? ನಮ್ಮ ಶರಣರ ಮನದ ಕೊನೆ ಮೇಲೆ ಅಡಗಿದ ಕಾರಣ ನಮ್ಮ ಶರಣರೇ ಅಧಿಕರು. ಶಾಸ್ತ್ರ ಹೇಳ್ತು, ಮಹಾತ್ಮರೇ ದೊಡ್ಡವರು. ತಿಳಿತೀರಿ? ಹಾಗೆ ಅದ. ಬೇಕಾಗಿ ಮದುವೆ ಮಾಡ್ಕೊಂಬಂದಿರ್ತೀರಿ ಅಂದರೆ ಮುಂದೆ ನಿನ್ನ ಮಾತು ಆಕೆ ಕೇಳ್ತೇನೆ, ಆಕೆ ಮಾತು ನೀ ಕೇಳ್ತೆ. ಬೇಕಾಗಿ ಮಾಡ್ಕೊಂಬಂದು ಆಕೆ ಹೇಳ್ದಂಗೆ ಕೇಳ್ಬೇಕು ನೀ. ಆಕೆ ಹೇಳಿದೆ ಏನಾರು ತೊಗೊಂಬ, ಸಾವುಕಾರ ಒಂದಿಟ್ಟು ಸಾಮಾನು ಪಟ್ಟಿ ಕೊಡು ಅಂದ್ರೆ ಆಯಿತು ಕೊಡ್ತೀನಿ ರೀ, ಮನೆಗೆ ಇಟ್ಟು ಕೇಳಿ ಬರ್ತೀನಿ ರೀ ಅಂತ. ಮತ್ತು ನೀ ನಮ್ಮ ಮನ್ಯಾಗ ಕೇಳಿ ಬರ್ತಾನಂತ. ನೀ ಮನೆ ಹೊರಗಿನವೇನು? ನೀ ಮನೆಯವಲ್ಲ, ಪಟ್ಟಿ ಕೇಳಿದ್ರೆ ಕೇಳಿ ನಮ್ಮ ಮನೆಯಾಗ ಕೇಳಿ ಬರ್ತೇವಂತ. ಆಕೆ ನಿನ್ನ ಮೇಲೆ 18 ವರ್ಷಕ್ಕೆ ಬಂದಾಳು, 20 ವರ್ಷಕ್ಕೆ ನಿನ್ನ ಮನೆಗೆ ಬಂದಾಳೆ. ನೀ ಮೊದಲಿದ್ದೆ, ಆಕೆ ಮೊದಲದಾಳ ಈಗಂತಾನೆ. ಅದೆಲ್ಲ ಕರೆ ರೀ. ಈಗ ಅಕ್ಕಿ ಕೈಯಾಗದ್ರಿ, ನನ್ನ ಕೈಯಾಗ ಏನಿಲ್ಲ. ಹೆಂಗದ ರೀ? ಶಾಸ್ತ್ರ ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಅದಕ್ಕೆ ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಎಲ್ಲಕ್ಕಿಂತ ಆ ಪರಮಾತ್ಮ ದೊಡ್ಡವಲ್ಲ, ಪರಮಾತ್ಮನ ಪರಿಚಯ ಮಾಡಿಕೊಡ್ತಕ್ಕಂಥ ಮಹಾತ್ಮರು ದೊಡ್ಡವರು. ಅವರ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ. ನಂಬಿ ಕರೆದ್ರೆ ಬರ್ತಾನೆ. ಕೂಲಿ ಮಾಡ್ಯಾನ, ಕಸ ಹೊಡೆದಾನ ಪರಮಾತ್ಮ. ಶರಣರು ಕರೆದ್ರೆ ಕೂಲಿ ಮಾಡ್ಯಾನ, ಕಸ ಹೊಡೆದಾನೆ, ನೌಕರಿ ಮಾಡ್ಯಾನ ಅವ್ರ ಮನ್ಯಾಗ. ಯಾಕೆ? ಶರಣರು ದೊಡ್ಡವರು, ಮಹಾತ್ಮರು ದೊಡ್ಡವರು. ಅದಕ್ಕೆ ಮಹಾತ್ಮರ ಸಂತೋ ದಿಶಂತಿ ಚಕ್ಷುಷಿ ಬಹಿರಕ್ ಸಮುತ್ಥಿತ. ಇವ್ಯಾವ ದೊಡ್ಡ ಅಲ್ರಿ. ಎಲ್ಲಕ್ಕಿಂತ ಹೇಳಿದರು ಶರಣರ ಮನದ ಕೊನೆಯ ಮೇಲೆ ಅಡಗಿದ ಕಾರಣ ಶರಣರೇ ಅಧಿಕರು ಅಂತ ನಮ್ಮ ಶರಣ ಸ್ಪಷ್ಟ ಹೇಳ್ತಾರೆ. ಎಲ್ಲಕ್ಕೆ ದೇವರಿಗಿಂತ ದೊಡ್ಡ ಯಾರು? ಮಹಾತ್ಮರು. ದೇವರು ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ, ಲಕ್ಷ್ಯ ಕೊಟ್ಟು. ದೇವರಿಗೆ ನೀವು ಎಷ್ಟು ಪೂಜೆ ಮಾಡಿ ಬೇಡ್ಕೊಂಡ್ರೂ ನಿಮ್ಮ ಹಣೆ ಬರದಾಗಿದ್ದೇ ಕೊಡ್ತಾನೆ. ನೆನಪಾಯ್ತಾ? ಎಲ್ಲಲಾಟ ಲಿಖಿತುಂ ತನ್ಮಾರ್ಜಿತುಂ ಕಕ್ಷಮ. ಪರಮಾತ್ಮ ನೀವು ಹಿಂದೆ ಏನು ಮಾಡಿರಿ ಪುಣ್ಯ ಗಿಣ್ಯ ಅದರ ನೋಡೇ ಕೊಡ್ತಾರೆ. ಬ್ಯಾಂಕ್ನಾಗ ನೀವು ಇಟ್ಟು ರೊಕ್ಕಕ್ಕಿಂತ ಹೆಚ್ಚು ಇಟ್ಟಿರಿ 10,000 11,000 ಕೇಳಿದ್ರೆ ಕೊಡ್ತಾರೆ? ಕೊಡಂಗಿಲ್ಲ, ಕೊಡಂಗಿಲ್ಲ. ಸಾವುಕಾರ ದಯ ಮಾಡ್ದ ಅಂದ್ರೆ ನೀ ಏನೋ ಹಿಡ್ದಿದ್ರು ಕೊಡ್ತಾನವ, ಕೊಡ್ತಾನಿಲ್ಲ? ಕೊಡ್ರಿ ಸಾವುಕಾರ ಅಂದಿಟ್ಟು ಕೊಡ್ತಾನೆ. ಬರೋದು ಬ್ಯಾಂಕ್ ಕೊಡೋಂಗಿಲ್ಲ ನೋಡ್ರಿ. ಬ್ಯಾಂಕ್ ಅಂದ್ರೆ ಎಲ್ಲ ಅದ್ರ ಹಂತಕ್ಕದ ಕರು ಬರತ್ತು. ನೀ 10 ರೂಪಾಯಿ ಇಟ್ಟು 11 ರೂಪಾಯಿ ಕೇಳಿದ್ರೆ ಕೊಡೋಂಗಿಲ್ಲ. ಬ್ಯಾಂಕ್ ಇದ್ದಂಗೆ ಪರಮಾತ್ಮ, ಸಾವುಕಾರ ಇದ್ದಂಗೆ ಸದ್ಗುರು. ಇವ್ರು ಹೆಚ್ಕೊಂಡು ಕೊಡ್ತಾರೆ, ನಡೀತಾ ತೊಗೊಂಡು ಹೋಗಂತ. ಬ್ಯಾಂಕ್ ಕೊಡೋಂಗಿಲ್ಲ, ಅದು ಕೊಡೋಂಗಿಲ್ಲ. ಏನು ಇಡು ಅಂತದ. ಮನೆ ಇಡು, 10 ಲಕ್ಷ ರೂಪಾಯಿ ಮನೆ ಇಡು, 9 ಲಕ್ಷ ಒಯ್ಯಿ, 11 ಲಕ್ಷ ಕೊಡೋಂಗಿಲ್ಲ. ಮತ್ತು ಶಾಸ್ತ್ರದ ಪರಮಾತ್ಮನಕ್ಕಿಂತಲೂ ಗುರುಗಳು ದೊಡ್ಡವರು ಯಾಕಂತಾರೆ ಅಂತ ಕೇಳಿದರೆ, ಪರಮಾತ್ಮ ಎಲ್ಲಲಾಟ ಲಿಖಿತುಂ, ಏನು ನಿಮ್ಮ ಹಣೆ ಬರದಾಗ ಅದೇ ಕೊಡ್ತಾನೆ.
ಅದಕ್ಕೆ ಹೆಚ್ಚಿಗೆ ಪರಮಾತ್ಮ ಕೊಡೋಂಗಿಲ್ಲ, ಬ್ಯಾಂಕ್ ಕೊಡೋಂಗಿಲ್ಲ, ಮನೆ ಅವನ ಹಂತಕ್ಕೆ ಇಡಬೇಕು, ಮನೆ ಕಿಮ್ಮತ್ತೆ ಅನ್ನೋದು ಅದ್ರದ್ದು ಕೊಡ್ತಾರೆ ಅವ್ರದ್ದು ಕೊಡ್ತಾರೆ. ಆದರೆ ಗುರು ಯಾಕೆ ದೊಡ್ಡವ? ಗುರುವಿಗೂ ದೈವಕ್ಕೂ ಹಿರಿದು ಅಂತರ ಉಂಟು ಹೇಳಿದ್ರು. ಗುರುವಿಗೂ ಪರಮಾತ್ಮನಿಗೆ ಬಹಳ ದೊಡ್ಡ ಅಂತರದ. ಪರಮಾತ್ಮ ಮಾಡದ್ದು ಕೊಡ್ತಾನೆ, ಸದ್ಗುರು ಮಾಡಲಾರ್ದು ಕೊಡ್ತಾನೆ. ಅದು ಸಿದ್ಧಾರೂಢ ಚರಿತ್ರೆ ಓದ್ತೀರಿ. ಎಲ್ಲ ಡಾಕ್ಟ್ರು ದವಾಖಾನೆ ತಿರುಗಾಡಿದ ಬೆಳಗ್ಗೆ ಹೆಣ್ಮಗಳ ಮಕ್ಕಳಾದ್ರೆ ಸಿದ್ಧಾರೂಢ ಕೇಳೋದಿಲ್ಲ. ಚರಿತ್ರೆ ಓದ್ತೀರಿ ದಿನ. ಸೇವಾ ಮಾಡಿದ್ರು, ಗಂಡ ಹೆಂಡತಿ ಭಾಳ ಸೇವಾ ಮಾಡಿದರು. ಭಾಳ ಸೇವಾ ಮಾಡಿ ಕಡೆಗೆ ಒಂದು ದಿವಸ ಅಂತಾಳೆ, ಯಪ್ಪ ನನ್ನ ಮಕ್ಕಳಿಲ್ಲ. ಸಿದ್ಧಾರೂಢ ಕಣ್ಣು ಮುಚ್ಚಿ ಕುಂತು ಕಣ್ಣು ತೆರೆದಂತಾರೆ, ಅಮ್ಮ ಪರಮಾತ್ಮ ನಿನ್ನ ಹಣೆ ಬರದ ಮಕ್ಕಳು ಕೊಟ್ಟಿಲ್ಲಮ್ಮ, ನಿನ್ನ ಹಣೆ ಬರದ ಮಕ್ಕಳು ಕೊಟ್ಟಿಲ್ಲ. ನಿನಗೆ ಮಕ್ಕಳಿಲ್ಲ, ಎಲ್ಲ ದವಾಖಾನೆ ವೈದ್ಯರು ಎಲ್ಲ ಮುಗಿದದ, ನಿನ್ನ ಹಣೆ ಬರದಂಗೆ ಮಕ್ಕಳಿಲ್ಲಮ್ಮ. ಹೆಣ್ಮಗಳು ಪಾದದ ಮೇಲೆ ಬಿದ್ದು ಒದ್ದಾಡಿ ಅಳಕ್ಕೆ ಚಾಲು ಮಾಡ್ತಾಳೆ, ಯಪ್ಪ ನಾ ಹಿಂಗೆ ಸಾಯ್ಬೇಕನಪ್ಪ ಅಂತ ಅಳಾಕತ್ರೆ ಗುರುಗಳು ದಯ ಬಂದಂತಾರೆ, ಅಪ್ಪ ಅಮ್ಮ ನಿನ್ನ ಹಣೆ ಬರದಾಗ ದೇವ್ರ ಮಕ್ಕಳು ಕೊಟ್ಟಿಲ್ಲ, ನೀ ಸೇವಾ ಮಾಡಿ ನಾನು ನಿನ್ನ ಕೊಡ್ತೀನಿ ಅಂತ ಕೊಡಿಸಿದ ಆಕೆಗೆ ಒಂದು ಖಾರಿಗೆ ಕೊಡ್ತಾರೆ, ಇದು ತಿನ್ನು ಅಕ್ಕ ಆತ. 1 ವರ್ಷನಾಗೆ ಮಗ ಹುಡ್ತು. ಶಾಸ್ತ್ರದಾಗ ಹೇಳ್ತಾರೆ, ದೇವರು ಕೊಡಲಾರ್ದು ಗುರು ಕೊಡ್ತಾನೆ. ದೇವರು ನಿಮ್ಮ ಹಣೆ ಬರೆದು ಅದಕ್ಕಿಂತ ಹೆಚ್ಚಿಗೆ ಕೊಡೋಕ್ಕೆ ಬರೋಂಗಿಲ್ಲ ದೇವರಿಗೆ. ನಿಮ್ಮ ಹಣೆ ಬರ ದಾಟಿ ಕೊಡಬೇಕು ಅಂದ್ರೆ ಗುರುದೇವ ಕೊಡ್ತಾನಂತ ತಿಳ್ಕೊಂಡು ಶಾಸ್ತ್ರರು ಅದಕ್ಕೆ ಹೇಳಿದರು, ದೇವ್ರಿಗಿಂತ ದೊಡ್ಡವ ಅಂದ್ರೆ ಗುರುದೇವ ಅಲ್ಲ, ದೇವ್ರಿಗಿಂತಲೂ ಗುರುದೇವ ದೊಡ್ಡವ ಅದ ಅನ್ನತಕ್ಕಂಥದ್ದು ಸಿದ್ಧಾರೂಢ ಚರಿತ್ರೆ ಏನಪ್ಪ ಅಂತ ಕೇಳಿದರೆ ನೀವು ಕೇಳಿರಿ. ನೀವು ಭಾಳ ಮಂದಿ ಏನಪ್ಪ ಅಂದ್ರೆ ಹಮೇಶ ಓದ್ತಿರ್ತೀರಿ. ಅದಕ್ಕೆ ನೀವು ಲಕ್ಷ್ಯ ಇಡ್ರಿ. ಸದಾ ಯಾವುದೇ ಕೆಲಸ ಮಾಡ್ತೀರಿ ಅಂದ್ರೆ ಎಲ್ಲ ಕೆಲಸಕ್ಕೂ ಮನಸ್ಸು ಬಹಳ ಮುಖ್ಯ ಅದ. ರೋಡ್ ಕಸ ಹೊಡಿತಾರಲ್ರಿ, ಮನೆ ಕಸ ಹೊಡಿತೀರಿ, ಎಟ್ರ ಅಂತರದ ಇಲ್ಲ. ಮನೆ ಕಸ ಹೆಂಗೆ ಹೊಡಿತೀರಿ, ರೋಡ್ ಕಸ ಹೆಂಗೆ ಹೊಡಿತೀರಿ? ಅವನು ಕಸ ಹೊಡಿತಾನೆ, ಆ ರೋಡ್ ಕಸ ಹೊಡೆಯೋ ಮನೆ ಕಸ ಹಂಗೆ ಹೊಡಿತಾನೆ? ಹೊಡೆಯಂಗಿಲ್ಲಲ್ಲ. ಕಸ ಹೊಡಿದ ಕೆಲಸ ಒಂದೇ, ಪರಂತು ನಾನು ಮನೆ ಸ್ವಚ್ಛ ಆಗಿಲ್ಲ ಅಂತಾನೆ. ರೋಡ ಸ್ವಚ್ಛ ಇರೋದಕ್ಕೆ ಬೆಳೆದ ಸೋಮಟ್ಟು ಟರ ಎಳೆದು ಹೋಗ್ಬಿಡ್ತಾರೆ. ಅವನು ಸ್ವಚ್ಛ ಆಗ್ಬೇಕಂತ ಏನು ಜರುರತಿಲ್ಲ, ನನಗೆ ಕೆಲಸದಂತ ಮಾಡ್ತಾನೆ ಅಷ್ಟೇ, ಕೂಲಿ ಅಂತ ಮಾಡ್ತಾನೆ. ಮನ್ಯಾಗ ಕೂಲಿ ಕೊಡ್ತಾರೆ ನಿಮಗೆ, ಪರಂತು ಎಷ್ಟು ಚೆಂದಾಗಿ ಕಸ ಹೊಡಿತೀರಿ, ಎಂತ ಚೆಂದ ಕಸ ಹೊಡಿತೀರಿ. ಮನ್ಯಾಗ ಮುಟ್ಟಿ ಮಾಡ್ತೀರಿ, ಅಲ್ಲಿ ಧನ ಮುಟ್ಟಿ ಮಾಡ್ತೀರಿ, ದುಡ್ಡು ನೋಡಿ ಮಾಡ್ತೀರಿ. ಮನ್ಯಾಗೇನು ದುಡ್ಡು ಕೊಡ್ತಾರೆ, ಸಂತಾನ ತೊಳಿತೀರಿ, ಬೆಳಿತೀರಿ. ಪರಂತು ಯಾವುದೇ ಕೆಲಸ ಮಾಡಲಿ ಮನಮುಟ್ಟಿ ಮಾಡಿದ್ರೆ ಅದಕ್ಕೆ ಫಲ ಅದೇ ವಿನಃ ಅದಕ್ಕೆ ದುಡ್ಡಿನ ಆಶೆಕ್ಕಾಗಿ ಮತ್ತೇನು ಆಶೆಕ್ಕಾಗಿ ನಾವು ಮಾಡಿದೆವು ಅಂದರೆ ನಮಗೇನಪ್ಪ ಅದಕ್ಕೆ ಫಲ ಎಂದೂ ಕೊಡೋಂಗಿಲ್ಲ. ಅದಕ್ಕೆ ಸಿದ್ಧಾರೂಢ ಸ್ವಾಮಿಗಳು ಸಾವಾಗಲೂ ಹೇಳ್ತಿದ್ರು, ಯಾವಾಗಲೂ ಹೇಳೋರು, ಸದಾ ಅವರು ಎಚ್ಚರ ಇರೋರು. ಇಷ್ಟು ದಯಾವಂತರು ಇದ್ದರು ಅವ್ರು ಸಿದ್ಧಾರೂಢ ಸ್ವಾಮಿಗಳು. ಅಂದ್ರೆ ಶರಣರು ಹೇಳ್ದಂಗೆ ಯಾವ ಜೀವಿಗೂ ಯಾವ ಪ್ರಾಣಿಗೂ ನೋವಾಗಬಾರ್ದು ಅನ್ನತಕ್ಕಂಥದ್ದು ಭಾವನೆ ಸಿದ್ಧಾರೂಢರು. ಬರೆ ಮೇಲೇ ಇರ್ತೀವ್ರು ಜೈನರಿದ್ದಂಗೆ. ಜೈನರೇನು ಅರಿವಿ ಹಾಕೋತಿದ್ರು ನೋಡಿ, ಬರೀ ಮೇನೆ ಒಂದು ಹುಳುಕ್ಕೂ ತ್ರಾಸ ಆಗಬಾರ್ದು, ಒಂದು ಎದಕ್ಕೂ ತ್ರಾಸ ಆಗಬಾರ್ದು. ಹಾಗೇನಪ್ಪ ಅಂದ್ರೆ ಸಿದ್ಧಾರೂಢರು ಯಾವುದಕ್ಕೂ ತಮ್ಮ ಜೀವನದಲ್ಲಿ ತ್ರಾಸ ಆಗಬಾರ್ದು. ಹೊಡೆಯವನಿಗೂ ತ್ರಾಸ ಆಗಬಾರ್ದು, ಬೈಯವನಿಗೂ ತ್ರಾಸ ಆಗಬಾರ್ದು, ಕೊಡೋವನಿಗೆ ತ್ರಾಸ ಆಗಬಾರ್ದು, ತೊಗೊಂಡು ಒಯ್ಯವನಿಗೂ ತ್ರಾಸ ಆಗಬಾರ್ದು. ಯಾರಿಗೆ ತ್ರಾಸ ಕೊಟ್ಟಿಲ್ಲ ನೋಡ್ರಿ ಸಿದ್ಧಾರೂಢರು. ಹೊಡೆಯವ್ರಿಗೆ ಏನು ಬೇಡ ಅಂದಿಲ್ಲ ಅವರು. ಮುಂಜಾನೆದ್ದು ಶರೀರ ಕುಡಿದು ಬಂದು ಹೊಡ್ಯಾಕತ್ತಾರೆ ಹೊಡೆಸ್ಕೋತ ಸಿದ್ಧಾರೂಢ ಕುಂತಾರೆ. ಹೊಡ್ಯಾಕತ್ತಾರೆ, ಹೊತ್ತು ಹೊಡ್ಯಾಕತ್ತಾರೆ. ಸಿದ್ಧಾರೂಢ ಅಂತಾರೆ, ಏ ತಮ್ಮ ಮಂದಿ ಬರ್ತಾರೆ, ಈಗ ಮಂದಿ ಬರ್ತಾರೆ, ಭಜನೆ ಮಾಡೋಕ್ಕೆ ಬರ್ತಾರೆ, ಅವ್ರು ನೋಡಿದ್ರೆ ನಿಮಗೆ ತ್ರಾಸ ಹಾಕದ, ಹೋರಿ ಮತ್ತು ನಾಳೆಗೆ ಬರ್ರಿ. ಎದಕ್ಕೆ ಪೂಜೆ ಮಾಡೋಕ್ಕೆ?
ಹೊಡ್ಯಾಕೆ ಮತ್ತು ನಾಳೆಗೆ ಬರ್ರಿ. ಈಗ ಮಂದಿ ನೋಡಿದ್ರೆ ನೀವು ಮತ್ತೆ ತ್ರಾಸು ಕೊಡ್ತಾರೆ. ನಿಮಗೆ ತ್ರಾಸು ಆದಿದ್ರು ನನಗೆ ನೋಡೋಕ್ಕಾಗಿಲ್ಲ. ನಿಮಗೆ ಮಂದಿ ಹೊಡೆದ್ರೆ ನನಗೆ ನೋಡೋಕ್ಕಾಗಿಲ್ಲ. ಅದಕ್ಕೆ ಹೋರ್ಯಪ್ಪ ಅಂತ ದೂಡ್ತಾರಂದ್ರೆ ಎಷ್ಟು ಕರುಣಾಶಾಲಿ ಇರಬೇಕು. ಹೊಡೆಯವರು ಏನರ ಅಂದಾರೆ ನೀವು ಕೇಳಿರಿ ಚರಿತ್ರೆದಾಗ. ಅರಣ್ಯದಾಗ ಹುಲಿ ಓಡಿ ಬಂದ್ರೆ ನಿಂದರು ಅಂದ್ರೆ ಹುಲಿ ನಿಂತು ಅಲ್ಲೇ ನಿಂತು ಓದಿರಿ. ನಿಂದರು ಅಂದ್ರೆ ನಿಂತು ಕೈ ಮಾಡಿದ್ರೆ ಮತ್ತು ಇವು ಹೊಡೆಯವ್ರು ನಿಂದಿರ್ತಿತ್ತಿಲ್ಲ. ಅವ್ರ ಮನಸ್ಸು ಮಾಡಿದ್ರೆ ಅವ್ರ ಕೈಯೇ ಹೋಗ್ತಿದ್ದು, ಸತ್ತೇ ಹೋಗ್ತಿದ್ರು, ಕೈ ಲಕ್ವ ಹೊಡಿತಿತ್ತು. ಪರಂತು ಸಿದ್ಧಾರೂಢಪ್ಪ ಇಷ್ಟು ದಯಾವಂತ, ಕೃಪಾವಂತ, ಕರುಣಾವಂತ. ಯಾರಿಗೆ ನೋವು ಹೊಡಿಬೇಕಂತಾರಲ್ಲ ಹೊಡಲಿ, ಅವ್ರಿಗೆ ನೋವು ಆಗಬೇಡ. ಅವ್ರ ಸಿಟ್ಟು ತೀರಿಸ್ಕೊಳ್ಳಿ. ಸಿಟ್ಟು ಹೋಯ್ತು ಅಂದ್ರೆ ಚಲೋ ಆಕಾರ ಅವರು, ಹಿಂದಿನ ನಾಳೆ ಚಲೋ ಆಕಾರ. ಎಷ್ಟು ಪ್ರೀತಿ ದುಷ್ಟರ ಮೇಲೆ ಶಿಷ್ಟರ ಮೇಲೆ. ಪರಮಾತ್ಮ ಅವನಕ್ಕಿಂತಲೂ ಅವತಾರ ದ್ವಾಡದು. ಯಾಕೆ ಪರಮಾತ್ಮ ಯಾಕೆ ಹುಡ್ತಿ ಅಂತ ಕೇಳಿದ್ರೆ ಏನು ಹೇಳ ಗೊತ್ತೇನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ. ಕೃಷ್ಣ ಕೇಳಿದ್ರೆ ನೀ ಯಾಕೆ ಅವತಾರ ತೊಗೊಂಡಿದ್ರೆ ಕೆಟ್ಟವರಿಗೆ ಕೊಲ್ಲಾಕ, ಚಲೋವರಿಗೆ ಜಾಕ್ ಮಾಡಕ್ಕೆ. ಎಲ್ಲರನ್ನೂ ಕೊಂದ. ರಾಮಾವತಾರನೂ ಹಾಗೆ, ರಾವಣನ ಕೊಂದ, ವಿಭೀಷಣ ರಕ್ಷಣೆ ಮಾಡ್ದ. ಕೃಷ್ಣಾವತಾರದಾಗ ಧರ್ಮರಾಯರನ್ನ ರಕ್ಷಣೆ ಮಾಡ್ದ, ಕೌರವ್ರನ್ನ ಕೊಂದ. ದುಷ್ಟರನ್ನು ಸಂಹಾರ ಮಾಡೋದು, ಒಳ್ಳೆಯವ್ರನ್ನ ಜ್ವಾಕೆ ಮಾಡೋದು ದೇವರ ಅವತಾರದ. ಮಹಾತ್ಮರು ಹಂಗಲ್ಲ, ದುಷ್ಟರಿಗೂ ಬುದ್ಧಿ ಕಲಿಸ್ತಾರೆ, ಶಿಷ್ಟರಿಗೂ ಕಲಿಸ್ತಾರೆ. ಇದಕ್ಕೆ ಗುರು ಅಂತಾರೆ. ಇಂಥ ಗುರು ಅವತಾರ ಸಾಮಾನ್ಯ ಅವತಾರ ಅಲ್ಲ. ಬೈದವರಿಗೆ, ಅಂದವರಿಗೆ, ಎಲ್ಲರಿಗೂ ಕೂಡ. ಸಿದ್ಧಾರೂಢ ಅಂಥವ್ರಿಗೆ ದಾರಿ ತಂದಾರ. ದಾರಿಯಾಗ ಕಳತನ ಮಾಡ್ತಕ್ಕಂಥವ್ರೆ 6 ಮಂದಿ ಕಳ್ಳರ ಮುಂದೆ ಅವರೇ ಭಕ್ತರಾಗಿಲ್ಲ. ಚರಿತ್ರೆದಾಗ ಓದ್ತೀರಿ, ಅವರೇ ಭಕ್ತರಾಗ್ಯಾರ. ಕಳ್ಳರೇ ಸಿದ್ಧಾರೂಢ ಭಕ್ತರಾಗ್ಯಾರ. ಪರಮಾತ್ಮ ದುಷ್ಟರನ್ನ ಕೊಲ್ತಾನೆ, ಶಿಷ್ಟರನ್ನ ಕಾಪಾಡ್ತಾನೆ. ಸದ್ಗುರುನಾಥ ದುಷ್ಟರನ್ನ ಶಿಷ್ಟ ಮಾಡ್ತಾರೆ, ಶಿಷ್ಟರನ್ನ ಸುಖ ಕೊಡ್ತಾರೆ. ಇದು ಮಹಾತ್ಮರ ಅವತಾರದ. ಸಿದ್ಧಾರೂಢ ಚರಿತ್ರೆಯನ್ನು ನಾವು ಓದ್ತೇವೆ ಪುಣ್ಯಾತ್ಮರೇ. ಯಾರು ಅದನ್ನು ನಿತ್ಯ ಓದ್ತಾರೆ, ಪಠಣ ಮಾಡ್ತಾರೆ, ಅವರಿಗೆ ಈಗನೂ ಕೂಡ ಸದ್ಗುರು ಸಿದ್ಧಾರೂಢ ಸ್ವಾಮಿ ಈಗನೂ ಕೂಡ ಅವ್ರಿಗೆ ಕಾಪಾಡ್ತಾರಂತ ನಿತ್ಯ ಕಥೆಗಳಲ್ಲಿ ನಾವು ಬಂದು ಹೇಳೋರನ್ನ ಕೇಳ್ತೇವೆ. ಸಿದ್ಧಾರೂಢರು ಹೋಗ್ಯಾರಂತಲ್ಲ, ನಮ್ಮ ಶರಣರು ಸಾವನರಿಯರು, ನಮ್ಮ ಶರಣರು ಸಾಯರು. ಸಂಸಾರಿ ಸಾಯ್ತಾನೆ, ಸಂಸಾರಿ ಹುಡ್ತಾನೆ. ಮಹಾತ್ಮರು ಸಾಯಂಗೂ ಇಲ್ಲ, ಅವ್ರಿಗೆ ಸಾವು ಅನ್ನೋದು ಗೊತ್ತೇ ಇಲ್ಲ. ನಮ್ಮ ಶರಣರು ಸಾಯರು, ಸಾವನರಿಯರು. ಅವರು ಸದಾ ಪರಮಾತ್ಮ ಆಗ್ತಾರೆ. ಪರಮಾತ್ಮ ಸತ್ತಾನ? ಪರಮಾತ್ಮ ಹುಟ್ಟ್ಯಾನ? ಪರಮಾತ್ಮ ಹುಟ್ಟಿಲ್ಲ, ಅದಕ್ಕೆ ಸಾಯಂಗಿಲ್ಲ. ಮಹಾತ್ಮರು ಅವತಾರದ. ಅವತಾರ ಅಂದ್ರೆ ಪ್ರಾಕಟ್ಯ ಅದ. ಅವ್ರು ಹುಟ್ಟಂಗಿಲ್ಲ, ಪ್ರಾಕಟ್ಯ ಆಗ್ತಾರೆ. ಅವರು ವಿಲಯ ಆಗ್ತಾರೆ, ಹೋಗ್ತಾರೆ, ಬರ್ತಾರೆ. ದೃಶ್ಯಗಳು ಮಹಾತ್ಮರದು ಅದಾವೆ. ಅವ್ರು ಹುಟ್ಟು ಸಾವುಗಳು ಅವರಿಗೆಲ್ಲ. ಮಹಾತ್ಮರು ಹುಟ್ಟ್ಯಾರ ಸಾಯರಂತ ಅಂದ್ರೆ ನಮ್ಮಂಥ ಮೂರ್ಖರ ಜಗತ್ತಿನೊಳಗೆ ಯಾರೂ ಇಲ್ಲ. ಮನುಷ್ಯರದು ಸತ್ರ ಏನು ಮಾಡ್ತಾರೆ? ದಿನ, ಹೌದಲ್ಲ? ದಿನ ಮಾಡ್ತೀರಿ ನೀವು. ಸುಮ್ಮನೆ ಪುಣ್ಯತಿಥಿ ಎಲ್ಲ ಹೌದ್ರ ಪುಣ್ಯತಿಥಿ ಮಾಡಬಾರ್ದು, ದಿನ ಮಾಡಬೇಕು. ಈ ದಿನ ಸತ್ತ ಅಂತ ನೀವು ಅವ್ರದ್ದು ಎಲ್ಲರದ್ದು ಪುಣ್ಯತಿಥಿ ಅಂತ ಮಾಡ್ತೀರಿ. ಸಾಮಾನ್ಯ ಮನುಷ್ಯ, ಭಕ್ತ ಅಲ್ಲದ ಮನುಷ್ಯ, ಜ್ಞಾನಿ ಅಲ್ಲದ ಮನುಷ್ಯಂದು ದಿನ ಮಾಡಬೇಕು, ಪುಣ್ಯತಿಥಿ ಮಾಡಬಾರ್ದು. ಪುಣ್ಯತಿಥಿ ಯಾರ್ದು ಮಾಡಬೇಕು? ಯಾರು ಪುಣ್ಯಾತ್ಮರಾಗ್ಯಾರ, ಯಾರು ಪರಮಾತ್ಮ ಆಗ್ಯಾರ, ಅವ್ರು ಪುಣ್ಯತಿಥಿ ಮಾಡಬೇಕು. ನಾವು ಎಲ್ಲರದ್ದು ಪುಣ್ಯತಿಥಿ ಮಾಡ್ತೀವಿ. ಏನು ಚಲೋ ಮಾಡ್ಯಾನಂತ ಮಾಡ್ತೇವೆ ಮಾರೆ. ಏನು ಸದಾ ತನ್ನ ಜೀವನದಾಗ ಕುಡ್ದ ತಿಂದ ಪಾಪ ಮಾಡ್ದ ಅಂಥವೊಂದು ಪುಣ್ಯತಿಥಿ ಮಾಡೋದು, ಅಂಥೊಂದು ಪುಣ್ಯತಿಥಿ ಮಾಡ್ತೀರಿ. ಅಂಥವೊಂದು ದಿನ ಮಾಡಬೇಕು. ಸಂಸಾರಿ ಮನುಷ್ಯನ ದಿನ ಮಾಡ್ತಾರೆ, ಮಹಾತ್ಮರು ಪುಣ್ಯತಿಥಿ ಮಾಡ್ತಾರೆ. ಯಾಕೆ? ಅವತ್ತನೇ ಹಬ್ಬ, ಮರಣವೇ ಮಹಾನವಮಿ. ಶರಣ ಹೇಳಿದ್ರು ಅವತ್ತು ಮರಣ ಅಂದ್ರೆ ಮಹಾನವಮಿ ಇದ್ದಂಗೆ ಅವ್ರಿಗೆ. ಯಾಕೆ? ಹುಟ್ಟುವಾತ ನಾನಲ್ಲವಯ್ಯ,
ಹೊಂದುವಾತ ನಾನಲ್ಲವಯ್ಯ. ಶರಣ ಹೇಳ್ದೆ, ನಾನು ಹುಟ್ಟೇ ಇಲ್ಲ, ನಾನು ಸಾಯಂಗಿಲ್ಲ. ಅಂಥವ್ರು ಪುಣ್ಯತಿಥಿ ಮಾಡಬೇಕು. ಹುಟ್ಟುಟ್ಟಿ 20 ಸಲ ಹುಟ್ಟೋದು 20 ಸಲ ಸಾಯೋರು ಪುಣ್ಯತಿಥಿ ಮಾಡೋಂಗಿಲ್ಲ. ಅವರು ದಿನ ಮಾಡ್ತಾರೆ. ಮಹಾತ್ಮರು ಪುಣ್ಯತಿಥಿ ಮಾಡ್ತಾರೆ. ಆವತ್ತು ದಿನ ಪುಣ್ಯ ಆಯಿತು. ಆ ದಿನಕ್ಕೆ ಎಷ್ಟು ಕಿಮ್ಮತ್ತು ರೀ ನೋಡಿರಿ. ಇವತ್ತು ಎಷ್ಟು ದಿನಕ್ಕೆ ಕಿಮ್ಮತ್ತು ಎಲ್ಲೆಲ್ಲಿ ಮಾಡಕತ್ಯಾರ. ಎಲ್ಲಿ ಮಹಾರಾಷ್ಟ್ರ, ಎಲ್ಲಿ ಗೋವಾ, ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ತೆಲುಗು ದೇಶ, ಎಲ್ಲ ಕಡೆ ಮಾಡಕತ್ಯಾರ. ಇವತ್ತು ದಿನಕ್ಕೆ ಪುಣ್ಯ ಬಂತು. ಇವತ್ತು ದಿನ ನಾವು ಹುಗ್ಗಿ ಉಣ್ತೇವೆ, ಹೋಳಿಗೆ ಉಣ್ತೇವೆ, ಸಂತೋಷ ಮಾಡ್ತೇವೆ. ಇವತ್ತು ಯಾಕೆ ಸದ್ಗುರುಗಳ ಜನ್ಮದಿನ, ಸದ್ಗುರುಗಳ ಪುಣ್ಯ ದಿನ, ಇವೆರಡೂ ನಮಗೆ ಪಾವನ ಇರ್ತಾವೆ. ಆವತ್ತು ಅವರ ನೆನೆಸಿದ ಪುಣ್ಯ ತಿಥಿಗೆ ನಾವು ನೆನೆಸಿದೇವಿ. ಅವರ ಕ್ರಿಯೆ, ಅವರ ಮಾನಸಿಕ, ಅವರ ವಾಣಿ ನೆನೆಸಿದ್ರೆ ನಮಗೂ ಪುಣ್ಯ ಬರ್ತದೆ ರೀ, ನಮಗೂ ಪುಣ್ಯ ಬರ್ತದೆ. ಯಾರಿಗೂ ಕೂಡ ತ್ರಾಸು ಕೊಟ್ಟವ್ರಲ್ಲ ಸಿದ್ಧಾರೂಢರು. ಮನುಷ್ಯರಲ್ಲ, ಒಂದು ಹಾವಿಗೂ ಎಷ್ಟೋ ದಿನ ಸಿದ್ಧಾರೂಢ ಅಂತಕ್ಕೆ ಒಂದು ಹಾವು ಇರ್ತಿತ್ತಂತ. ಅವ್ರು ಹಾಸಿಗೆಯಾಗಿ ಇತ್ತು ಹಾವ. ನೀವು ನೋಡಿದ್ರೆ ಅವ್ರು ಶಯನ ಮಂದಿರ ಕಿಟ್ಟೆ ಅದ. ಉದ್ದ ಕಾಲು ಚಾಚಿದ್ರೆ ಕಾಲು ಹತ್ತವ, ತಲೆ ಹತ್ತವ. ಅವ್ರು ಭಾಳ ಉದ್ದಿದ್ರು, 6 ಫೀಟ್ ಮೇಲಿದ್ದರು. ಪರಂತು ಯಾವಾಗ ಹಿಂಗೆ ಕಾಲು ಮುಡ್ಸ್ಕೊಂಡೇ ಮುಖತೀರಂತ. ರಾಜರು 31 ದೇಶ ರಾಜರ ಶಿಷ್ಯರು ಕಟ್ಟಿಕೊಡೋಕೆ ತಯಾರಿಲ್ಲ. ಇಲ್ಲ ಇದ್ರಾಗೆ ಅದು ಸಮಾಧಿ. ಶಯನ ಮಂದಿರ ಅಂದ್ರೆ ಏನು ರೀ? ಒಬ್ಬರು ಚಿದ್ಘನಾನಂದ ಸ್ವಾಮಿ ಹೂಳದ ಜಾಗ, ಅದರ ಮೇಲೆ ಮುಖತೀರು. ಅವರು ಗೋರಿ ಮೇಲೆ, ಹೆಣದ ಮೇಲೆ ಮುಖತೀರು. ನಿಮಗೆ ಹಂಗಾದ್ರೆ ನಡೀತದೆ? ಎಲ್ಲೋ ಒಯ್ದು ಹುಗಿದು ಬಂದಿರ್ತೀರಿ, ಮತ್ತು ಕನಸನ ಬರ್ತಾವೆ. ಅಲ್ಲಿ ಒಯ್ದು ಹುಗಿದು ಬಂದಿರ್ತೀರಿ, ಇಲ್ಲಿ ಬರ್ತಾವೆ. ಮತ್ತು ಮನ್ಯಾಗ ಅವ್ರು ಮಕ್ಕೊಂಡು, ಸತ್ತವ್ರು ಮಕ್ಕೊಂಡು ಜಗದ ಮಕ್ಕೊಳ್ಳಂಗಿಲ್ಲ ನಾವು. ಅಲ್ಲಪ್ಪ ಸತ್ತು ಹೋಗಿನ ಕರೆ, ಆ ಸತ್ತನ ಯಾವ ಜಗದ ಸಾಯ್ತಾನೆ ಒಯ್ದು ಆ ಜಗದ ಮಕ್ಕಳಕ್ಕೆ ನಮಗೆ ಅಂಜಿಕೆ ಬರ್ತದೆ ಅಲ್ಲ. ಸಿದ್ಧಾರೂಢ ಅದ್ರ ಮೇಲೆ, ಹೆಣದ ಮೇಲೆ, ಅದು ಗೋರಿ ಮೇಲೆ. ಅದು ಸಿದ್ಧಾರೂಢ ಹೋಗಿ ನೋಡ್ರಿ ನೀವು, ಗೋರಿ ಮೇಲೆ ಚಿದ್ಘನಾನಂದ ಸಮಾಧಿ ಅಂತಾರದು. ಚಿದ್ಘನಾನಂದ ಸ್ವಾಮಿಗಳು ದೇಹ ಬಿಟ್ಟು ಅದ್ರ ಮೇಲೆ ಮುಗೋತಿರೋರು. ಯಾಕೆ ರೀ ಅಂತ ಕೇಳಿದ್ರಂತ. ಯಪ್ಪ ನಿಮ್ಗೆ ಕಟ್ಟಿಸ್ಕೊಡ್ತೇವೆ ರೀ, ಮತ್ತೊಂದು ಚಲೋದು ಬೇಕಾದಂಗೆ ಕಟ್ಟಿಸ್ಕೊಡ್ತೇವೆ ಬರ್ರಿ ಯಪ್ಪ. ಇದೇ ಚಲೋ. ಯಾಕೆ ದಿನ ನೆನಪು ಬರ್ತದೆ, ನಾನು ಒಂದು ದಿವ್ಸ ಹಿಂಗೆ ಸಾಯವಿದ್ದೇನೆ ಅಂತ. ಅವನು ಸತ್ತಾನಲ್ಲ, ನನಗೆ ದಿನ ನೆನಪು ಬರ್ತದೆ, ನಾನು ಒಂದು ದಿವ್ಸ ಹಿಂಗೆ ಮಣ್ಣಾಗ ಹೋಗಿದ್ದೀನಿ, ಚಲೋ ಇರ್ಬೇಕಂತ ನನ್ನ ನೆನಪು ಬರ್ತದೆ, ಇಲ್ಲೇ ಮುಕ್ಕೋತೀನಿ ಅಂತೀರಂತ ಸಿದ್ಧಾರೂಢರು. ಎಂಥ ಮಾತು ರೀ! ನಿತ್ಯ ಕ್ರಿಯೆ, ನಿತ್ಯ ಮಾತು, ನಿತ್ಯ ದೃಷ್ಟಿ ಎಲ್ಲವೂ ಕೂಡ ಸದ್ಗುರುದ ಉಪಯೋಗ. ಎಲ್ಲನೂ ಉಪಯೋಗ, ಎಲ್ಲ ಉಪಯೋಗ ಬರುತ್ತೆ. ಪ್ರತಿಯೊಂದು ವಸ್ತು ಯಾವ ತೆಗೆದು ಹಾಕಂಗಿಲ್ಲ. ಸಿದ್ಧಾರೂಢ ಕೈಯ, ಕಣ್ಣ, ಕಾಲ, ಪ್ರತಿಯೊಂದು ಎಲ್ಲನೂ ಕೂಡ ಉಪಯೋಗ ಆಗತಕ್ಕಂಥದ್ದು ವಸ್ತು ಅದು. ಏನಪ್ಪ ಅಂದ್ರೆ, ಈಗ ಸಕ್ಕರೆದು ಗೊಂಬೆ ಮಾಡಿರಿ. ಸಕ್ಕರೆದು ಗೊಂಬೆ ಮೂಗ, ಕಣ್ಣ, ಕಿವಿ, ಕಾಲು ಯಾಕಡೆ ಕಡಿದ್ರು ಹುಳಿ ಹತ್ತವೇನು? ಖಾರ ಹತ್ತವ? ಅದು ಸಕ್ಕರೆದೇ ಕಿವಿ, ಸಕ್ಕರೆದೇ ಕಣ್ಣ, ಸಕ್ಕರೆದೇ ಮೂಗ, ಸಕ್ಕರೆದೇ ಕೈಯ, ಸಕ್ಕರೆದೇ ಕಾಲ. ಎಲ್ಲಿ ಕಡಿದ್ರೂ ಕೂಡ ಸಕ್ಕರೆ ರುಚಿನೇ ಇರ್ತದಲ್ಲ. ಹಂಗೆ ಸಿದ್ಧಾರೂಢರು ಅವರು ನೋಡಿ ಕೆಲರ, ಮಾತನಾಡಿ ಕೆಲರ, ಮುಟ್ಟಿ ಕೆಲ ಜೀವರು ನಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ನೋಡಿ ಉದ್ಧಾರ ಮಾಡಿದ್ರು, ಮುಟ್ಟಿ ಉದ್ಧಾರ ಮಾಡಿದ್ರು, ಆಡಿ ಉದ್ಧಾರ ಮಾಡಿದ್ರು, ಪಾದ ಇಟ್ಟು ಉದ್ಧಾರ ಮಾಡಿದ್ರು. ಎಂಥ ಗುರು ರೀ! ಪರಮಾತ್ಮ ಸಿದ್ಧಾರೂಢರು. ಈಗೂ ಹೋಗಿ ನೋಡ್ರಿ, ಹುಬ್ಬಳ್ಳಿ ಸಿದ್ಧಾರೂಢರು ಒಬ್ಬ ಬಹಳ ಬಡ ಮನುಷ್ಯ. ಬರಗಾಲ ಬಂದ ಕಾಲಕ್ಕೆ 3 ವರ್ಷ ಮಳೆ ಆಗಲಿಲ್ಲ. ಸಿದ್ಧಾರೂಢ ಮಠಕ್ಕೆ ದಿನ ಬರವ ಬಂದು ಅವ ಅಂದಂತ, ಯಪ್ಪ ಮನ್ಯಾಗ ಎಲ್ಲ ಕಡೆ ಒಣಗ್ಯವ, ನೀರಿಲ್ಲ, ಹೆಂಗೆ ಮಾಡ್ಬೇಕಪ್ಪ, ನೀರಿಲ್ಲ ಅಂದ್ರೆ, ಯಾಕೋ ನಿನ್ನ ಮನೆಗೆ ನೀರದು, ಗಂಗಾ ಜಮುನಾ ನಿಮ್ಮ ಮನೆಗೆ ಅದಾಳೆ, ಹಿಂಗ್ಯಾಕೆ ಮಾಡ್ತೀವಿ ಅಂದ್ರಂತ. ಅಯ್ಯಪ್ಪ ಏನು ಹೇಳ್ತಿ ಹಿಂಗೆ ನಡಿ ಅಂತ ಸಿದ್ಧಾರೂಢ ಕರ್ಕೊಂಡು ಹೋದ್ರೆ ಟಾಂಗದಾಗ, ಅವಾಗಿನ ಕಾಲ ಟಾಂಗ ಕರ್ಕೊಂಡು ಹೋಗಿ ಸಿದ್ಧಾರೂಢ ಇಳಿದ್ರಂತ. ಇಳಿದು ತಮ್ಮ ಹೆಬ್ಬಟ್ಟಿಲೆ, ಕಾಲಿನ ಹೆಬ್ಬಟ್ಟಿಲೆ 3 ಜಾಗದಾಗ ಹಿಂಗೆ ಬರ್ಚಾರ. ಹಿಂಗೆ ಈಗೂ ಮನೆ ಈಗ ಮುಚ್ಚಾರ, ಈಗ ಅದ ಇನ್ನು ಬರ್ಸಿದ್ರೆ ಎಲ್ಲೆಲ್ಲಿ ಬಟ್ಟು ಹಿಂಗೆ ಮಾಡ್ತಾರೆ ಅಲ್ಲಿ ನೀರು, ಮತ್ತೊಂದು ಕಡೆ ನೀರು. 3 ಜಾಗದಾಗ ಬಟ್ಟು ಮಾಡಿ ಕೆದರ್ಯಾರ. ಅಲ್ಲಿ 3 ಅದು ನೀರು ಹೊಂಟಾವ. 3 ನೀರು ಒಂದೇ ಮನ್ಯಾಗ, ಒಂದು ಕೋಲ್ಯಾಗ 3 ನೀರು, 3 ಬ್ಯಾರೆನೇ ಅದಾವ. ಅದ್ರ ಬೇರೆ ಗಂಗಾ, ಯಮುನಾ, ಸರಸ್ವತಿ. ನಿನ್ನ ಮನ್ಯಾಗ ಗಂಗಾ, ಯಮುನಾ, ಸರಸ್ವತಿ ಅದ, ನೀರಿಲ್ಲ ಅಂತ ಹೇಳ್ತೇನು? ಭಕ್ತಿ ಅಂತ ತಿಳ್ಕೊಂಡು ಸದ್ಗುರು
ನೀವು ಪಾದವಿಟ್ಟ ಜಲವೇ ಪುಣ್ಯ ತೀರ್ಥಂಗಳಯ್ಯ. ನೋಡಿ ಹೆಂಗದ್ರಿ, ಒಡನೆ ಮಾತನಾಡಿದ ಸದ್ಯೋನ್ಮುಕ್ತರಯ್ಯ. ಮಹಾತ್ಮರು ಕಾಲಿಟ್ಟ ಜಾಗ ಪುಣ್ಯಕ್ಷೇತ್ರ, ನೋಡಿದವರು ಪವಿತ್ರ, ಮುಟ್ಟಿದವರು ಪವಿತ್ರ. ಅವರ ಮಾತು ಕಿವ್ಯಾಗ ಬಿದ್ದರೆ ನಮ್ಮ ಜನ್ಮ ಪವಿತ್ರ ಪುಣ್ಯಾತ್ಮರೇ. ಅಂಥ ಸದ್ಗುರುನಾಥ ಸಿದ್ಧಾರೂಢ ಸ್ವಾಮಿಗಳೇನಪ್ಪ ಅಂತ ಕೇಳಿದರೆ ಅವರು ಸಾಮಾನ್ಯ ವ್ಯಕ್ತಿ ಅಂತ ನಾವು ಭಾವಿಸಿದರೆ, ನಾವು ಅವರು ನಮ್ಮಂಗೆ ಅದಾರೆ, ನಮ್ಮಂಗೆ ಇರ್ತಾರೆ ಅಂತ ಹಿಂಗೆಪ್ಪ ಅಂದ್ರೆ ನಾವು ಒಂದು ವೇಳೆ ಕಲ್ಪನಾ ಮಾಡಿದೆವು ಅಂದರೆ ನಮ್ಮಂಥ ಪಾಪಿಗಳ ಜಗತ್ತಿನಾಗೆ ಮತ್ತಾರೂ ಇಲ್ಲ. ಆಗಿನ ಕಾಲದ ಪ್ರತಿಯೊಬ್ಬ ರಾಜಕಾರಣಿ ಮಹಾತ್ಮರು ಎಲ್ಲರೂ ಬಂದು ಹೋಗ್ಯಾರ ಸಿದ್ಧಾರೂಢ ಅಂತ. ಲೋಕಮಾನ್ಯ ತಿಳಕರು ಬಂದು ಹೋದರು, ಎಲ್ಲರೂ ಆ ಟೈಮ್ಗೆ ಎಷ್ಟು ಮಂದಿ ಪ್ರಭಾವ ಇತ್ತು ಅವರೆಲ್ಲರೂ ಬಂದು ಹೋದರು. ಎಲ್ಲ ಮಹಾತ್ಮರು ಬಂದು ಹೋಗ್ಯಾರ ಅವ್ರ ಹಂತಕ್ಕೆ, ಎಲ್ಲ ಸತ್ಪುರುಷರು. ಯಾಕೆ? ಸಿದ್ಧಾರೂಢ ಸ್ವಾಮಿಗಳ ಕೀರ್ತಿ. ಮಹಾತ್ಮರು ಸಿದ್ಧಾರೂಢ ಸ್ವಾಮಿಗಳು ಯಾಕೆ ವಿಶೇಷ ಅಂತೇವಿ ಅಂದರೆ ಬೇಡೋದು ಕೊಡ್ತಾರೆ ಅನ್ನೋದಕ್ಕಲ್ಲ, ಬೇಡೋದು ಬ್ಯಾಂಕ್ನೂ ಕೊಡ್ತದೆ, ಸರ್ಕಾರನೂ ಕೊಡ್ತದೆ. ಬೇಡೋದು ಕೊಡ್ತಾರೆ, ರೊಕ್ಕ ಹೆಣ್ತಿ ರೊಕ್ಕ ರೂಪಾಯಿ ಕೊಡ್ತಾರೆ, ಮನೆ ಕೊಡ್ತಾರೆ, ರೊಕ್ಕ ಕೊಡ್ತಾರೆ, ಮಕ್ಕಳು ಕೊಡ್ತಾರೆ, ಗಂಡನ ಕೊಡ್ತಾರೆ, ಹೆಣ್ತಿ ಕೊಡ್ತಾರೆ. ಇದು ಕೊಡ್ತಿದ್ರ ಪ್ರಶ್ನೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಿಗೆ ಏನಪ್ಪ, ನಿಮ್ಗೆ ಸಾವುಕಾರ ಮಾಡೋದು, ನಿಮಗೆ ಅಪ್ಪ ಅವು ಮಾಡೋದು, ನಿಮಗೆ ಮುತ್ಯ ಮಾಡೋದು ದೊಡ್ಡ ಮಾತು ಅಲ್ಲ, ನಿಮಗೆ ದೇವರು ಮಾಡೋದು ದೊಡ್ಡ ಮಾತದ. ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ. ಶಾಸ್ತ್ರಗಳು ನೀ ಪರಮಾತ್ಮನಲ್ಲ, ಮನುಷ್ಯ ಅಲ್ಲೋ, ನೀ ಭಗವಂತ ಇದ್ದಿ. ನಿದ್ದೆಯಾಗಿ ಏನಿದ್ದಿ? ಗಂಡಿದ್ದಿ, ಹೆಣ್ತಿದ್ದೆ, ಮಗ ಇದ್ದೆ, ಅಪ್ಪಿದ್ದೆ, ಅವಿದ್ದೆ, ಸಾವುಕಾರ ಇದ್ದೆ, ಏನಿದ್ದಿ? ಅದೇ ನೀ ಎದ್ದಾಗಿದ್ದಿ, ಅದು ಪರಮಾತ್ಮ. ಯಾವ ನಿದ್ರೆಯೊಳಗೆ ನಿಶ್ಚಿಂತನಾಗಿ ಮಲಗಿದ್ದಿ, ಎದ್ದಾಗ ನಿಶ್ಚಿಂತನೇ ಇದ್ದೀನಿ. ಪರಂತು ಕಣ್ಣು ಕೈ ಕಾಲಕ್ಕೆ ಸೋತು ನೀನು ಜೀವನಾಗಿ ದುಃಖಿಯಾಗಿದ್ದಿ ಪುಣ್ಯಾತ್ಮ. ನೀನು ಪರಮಾತ್ಮ ಅಂತ ನಮಗೆ ಪರಮಾತ್ಮನು ತಂದು ಕೊಟ್ಟವು. ಅದಕ್ಕೆ ಪರಮಾತ್ಮನ ತಂದು ಎನ್ನ ಕೈಗೆ ಕೊಟ್ಟ ಗುರುವೇ ನಿನಗೆ ನಮೋ ನಮೋ ಎಂಬೆನಯ್ಯ. ಅಕ್ಕಮಾದೇವಿ ಗುರುಗಳು ಯಾಕಂದ್ರು ಪರಮಾತ್ಮನ ತಂದು ಕೊಡಬೇಕು, ಆನಂದ ನಮಗೆ ಕೊಡಬೇಕು, ಜ್ಞಾನ ಕೊಡಬೇಕು. ಅಂಥ ಸದ್ಗುರು ಅಂತಾರೆ. ಅಂಥ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು. ಆಗಿನ ಕಾಲಕ್ಕೆ ಕನಿಷ್ಠ ಒಂದು 14 ಜನ ಇಂಥವ್ರು ಇದ್ದರು. ಸಿದ್ಧಾರೂಢ ಅಂಥವ್ರು ಸಿದ್ಧಿ ಪುರುಷರು 14 ಜನ ಇದ್ದರು, ಒಬ್ಬರಲ್ಲ 14 ಜನ ಇದ್ದರು. ಪರಂತು ಎಲ್ಲ ಮಹಾತ್ಮರು ಸಿದ್ಧಾರೂಢ ಹಂತಕ್ಕೆ ಬಂದು ಹೋಗ್ಯಾರ ಪುಣ್ಯಾತ್ಮರೇ. ಅಖಂಡ ಜ್ಞಾನಿಗಳು ಸಿದ್ಧಾರೂಢರು ಎಲ್ಲರೂ ಬಂದು ಹೋಗ್ಯಾರ ಅವ್ರ ಹಂತಕ್ಕೆ. ಸಿದ್ಧಿ ಪುರುಷರು ಅಂದಂಗೆ ಆಗಬೇಕು ಅಂಥವ್ರು. ಪರಂತು ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಸಿದ್ಧಿಗಳಿಗಿಂತಲೂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ. ಮೊದಲು ತಪ ಅಲ್ಲ, ಜ್ಞಾನಸಿದ್ಧಿ ಇದ್ದರು ಅವರು. ಪರಮಾತ್ಮ ನಾನು ಅಂತಕ್ಕಂತ ತಿಳಿದಂಥವರು. ಅಂತಹ ಜ್ಞಾನಸಿದ್ಧರ ಪರಂಪರೆ ಏನಪ್ಪ ಅಂತ ಕೇಳಿದರೆ ಬಹಳ ದೊಡ್ಡದ ಪುಣ್ಯಾತ್ಮರೇ. ಭಾಳ ಕಡಿಯದ, ಪರದೇಶದಲ್ಲಿ ಅದ. ಪರದೇಶದಲ್ಲಿ ಸಿದ್ಧಾರೂಢ ಭಕ್ತರು ಭಾಳ ಜನ ಅದಾರ, ಬಂದು ಹೋಗ್ಯಾರ. ನೀವು ಚಗಾಬ್ರಿಗೆ ನೋಡಿ, ಸಿದ್ಧಾರೂಢ ಭಕ್ತರು ಪರದೇಶರು ಭಾಳ ಜನ ಅದಾರ. ಎಲ್ಲ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಅದಾರೆ. ಗುಜರಾತದಲ್ಲಿ ಅದಾರ, ಉತ್ತರ ಪ್ರದೇಶದಲ್ಲಿ ಅದಾರ, ಬಂಗಾಲಕ್ಕೆ ಅದಾರ, ತೆಲುಗು ದೇಶದೊಳಗೆ ಅದಾರ, ತಮಿಳ್ದಾಗಪ್ಪ ಅಂತ ಕೇಳಿದ್ರೆ ಸಿದ್ಧಾರೂಢ ಮಠ ಅದ. ಕನ್ಯಾಕುಮಾರಿಗೆ ಸಿದ್ಧಾರೂಢ ಮಠ ಅದ. ಒಬ್ಬರು ಸಾಧು ಹೋಗಿ ಅಲ್ಲಿ ಮಾಡ್ಯಾರ. ಇಲ್ಲಿ ಅಲ್ಲಿಲ್ಲ ಅಂತ ಸಿದ್ಧಾರೂಢರು ಈ ದೇಶದಾಗ 14 ಭಾಷೆ ಮಾತನಾಡತಕ್ಕಂಥ ಮಹಾಗುರು. ಯಾರು ಬರ್ತಾರೆ ಅವರಿಗೆ ಹಾಗೆ ಮಾತಾಡ್ತೀರಿ, ಕೇಳ್ತಿತ್ತಿಲ್ಲ ಅವರು. ನೀವು ಯಾವ ನಾವು ಹಂಗೆ ಕೇಳ, ನಮ್ಮ ಮೊದಲು ಕನ್ನಡ ಮಾತಾಡ್ತೀವಿ, ಬರೋಂಗಿಲ್ಲ ನಿಮಗೆ ಮತ್ತೆ ಹಿಂದಿ ಮಾತಾಡ್ತೀವಿ. ಸಿದ್ಧಾರೂಢ ಹಾಗಲ್ಲ, ಯಾರು ಬರ್ತಾರೆ ಅವ್ರ ಭಾಷೆನೇ ಮಾತಾಡ್ತಿದ್ರು. ತೆಲುಗುದವ್ರು ಬಂದರೆ ತೆಲುಗು, ಮರಾಠಿಯವರು ಬಂದರೆ ಮರಾಠಿ, ಏನಪ್ಪ ಎಲ್ಲ ಅಷ್ಟು ಸರ್ವಜ್ಞರಾಗಿರ್ತಕ್ಕಂಥ ಸಿದ್ಧಾರೂಢರು ಪುಣ್ಯಾತ್ಮರೇ. ನಮಗೊಂದು ಅಭಿಮಾನ ಯಾಕ್ರಿ, ಅವರು ನಮ್ಮ ಬೀದರ್ದಾಗ ಹುಟ್ಟ್ಯಾರ. ನಮ್ಮದೆಂಥ ಭಾಗ್ಯ ರೀ, ನಮ್ಮ ಬೀದರ್ದಾಗ ಹುಟ್ಟ್ಯಾರಂದ್ರೆ. ನಿಮ್ಮ ಓಣ್ಯಾಗ ಒಬ್ಬರು ಯಾವ್ಯಾರು MLA ಅದಂದ್ರೆ ಎಟ್ಟು ಎದೆ ಹಿಗ್ಗಿಸಿ ತಿರುಗಾಡ್ತೀರಿ. ನಮ್ಮ MLA ಅದಾನ, ನಮ್ಮ ಮಂತ್ರಿ ಅದಾನ, ನಿಮ್ಗೆ ಕೊಡೋಂಗಿಲ್ಲ ತೊಗೊಳಂಗಿಲ್ಲ. ಖರೆ ನಮ್ಮ MLA, ನಮ್ಮೂರಾಗ MLA ಆಗೇನ, ನಮ್ಮ ಓಣ್ಯಾಗ MLA ಆಗೇನ, ನಮ್ಮೂರಾಗ ಏನಪ್ಪ ಅದಕ್ಕೆ ಗ್ರಾಮ ಪಂಚಾಯತ್ ಮೆಂಬರಾಗ ಏನಾದ್ರೆ ಎಷ್ಟು ನಿಮಗೆ ಖುಷಿ ಅದ. ಹಂಗೆ ಸಿದ್ಧಾರೂಢ ನಮ್ಮ ಬೀದರ್ ಜನ್ಮದಾಗ ಹುಟ್ಟಿ ಅನ್ನೋದ್ರೆ ನಮಗೆಷ್ಟು ಆನಂದ ಇರಬೇಕು. ಬೀದರ್ದಾಗ ಈ ಬೀದರ್ದಾಗ ಹುಟ್ಟ
ಎಲ್ಲಿ ಸಿದ್ಧಾರೂಢ ನೆನೆಸ್ತಾರೆ ಅವರೆಲ್ಲ ಬೀದರ್ ಅನ್ಬೇಕೆ. ಬೀದರ್ಲಿ ಅನ್ನಕ್ಕೆ ಬರೋಂಗಿಲ್ಲ. ಮಟ್ಟು ಚಾಲು ಆಯ್ತು, ಸಿದ್ಧಾರೂಢ ಬೀದರ್ದಾಗ ಹುಟ್ಟಿದರು ಹೇಳಬೇಕೆ. ಯಾವ ಪರದೇಶದಾಗ ಬೀದರ್ ನೆನೆಸ್ತಾರ, ಇಂಗ್ಲೆಂಡ್ದಾಗ ಬೀದರ್ ನೆನೆಸ್ತಾರ, ಅಮೇರಿಕಾದಾಗ ಬೀದರ್ ನೆನೆಸ್ತಾರ, ಏನಪ್ಪ ಅದಕ್ಕೆ ಬರೋ ಶಿವಮೊಳದಾಗ ಬೀದರ್ ನೆನೆಸ್ತಾರ, ಎಲ್ಲ ಕಡೆ ಈ ಬೀದರ್ ನೆನೆಸ್ತಾರಲ್ರಿ. ನಮ್ದೆಂಥ ಬೀದರ್ ಪುಣ್ಯ ಇರಬೇಕು. ಅವು ಹುಟ್ಟ್ಯಾನ ತಿಳ್ಕೊಂಡು ಏನಪ್ಪ ಸಿದ್ಧಾರೂಢ ನಮ್ಮ ಬೀದರ್ದಾಗ ಹುಟ್ಟಿದ್ರು, ನಮ್ಮ ಬೀದರ್ ಹೆಸರು ತಂದರು, ಜನರು ಬೀದರ್ ಏನಪ್ಪ ಅಂತಂದ್ರೆ ಯಾವುದು ಅಂತ ಭಾಳ ಮಂದಿ ಬಂದು ಹೋಗ್ತಾರ. ನಿನ್ನೇನು ಮೊನ್ನೆ ಯಾರೋ ಬಂದಿರಂತ ಬಂದು ಹೋಗ್ತಾರೆ. ಅಪ್ಪ ಇಲ್ಲಿ ಹುಟ್ಟ್ಯಾರ ತಿಳ್ಕೊಂಡು ಎಲ್ಲ ಕಡೆ ಜನ ಬರ್ತಾರೆ. ಅಂದರೆ ನಮ್ಮ ಬೀದರ್ಕ್ಕೆ ಹೆಸರು ತಂದು ಕೊಟ್ಟವ್ರು ಯಾರು? ಸಿದ್ಧಾರೂಢ ಸ್ವಾಮಿಗಳು. ಉಳಿದು ಹೆಸರು ಬಂದದ್ದು ಏನು ಸಾಮಾನ್ಯ ಅಲ್ಲದು. ಮಹಾತ್ಮ ಹುಟ್ಟೋದು ಪುಣ್ಯ ಅದ. ಪುಣ್ಯ ಇದ್ದಲ್ಲೇ ಹುಡ್ತಾರೆ ಮಹಾತ್ಮರು. ಶ್ರೀಗಂಧ ಕಟ್ಟಿಗೆ ಸಿಕ್ಕಲ್ಲಿ ಹುಟ್ಟಂಗಿಲ್ಲ, ಭಾಳ ತಂಪಿದ್ದಲ್ಲೇ ಹುಡ್ತದೆ ಶ್ರೀಗಂಧ ಕಟ್ಟಿಗೆ. ತಣ್ಣಗೆ ಬೇಕು, ಅದಕ್ಕೆ ತಣ್ಣಗಿದ್ರೆ ಶ್ರೀಗಂಧ ಕಟ್ಟಿಗೆ ಹುಡ್ತದೆ. ಹಾಗೆ ಮಹಾತ್ಮರು ಹುಟ್ಟಬೇಕಂದ್ರೆ ಪುಣ್ಯ ಇದ್ದರೆ ಹುಡ್ತದೆ. ನಮ್ಮ ಬೀದರ್ ಭಾಳ ಪುಣ್ಯ ಸ್ಥಳ ಅದ. ಇಲ್ಲಿ ಶರಣರು ಆಡಿದ್ದ ಏನಪ್ಪ ದೇಶ ಅದ. ಇಲ್ಲಿ ಮಹಾತ್ಮರು ಎಲ್ಲ ಕೂಡ ಮಹಾರಾಷ್ಟ್ರದ ಸಂತರು ಇಲ್ಲಿ ಬಂದು ಹೋದದ್ದದ. ಅದಕ್ಕೆ ಈ ಭಾಗ್ಯ ನಾವೆಲ್ಲರೂ ಅದರ ಲಾಭ ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಮುಖ್ಯ ಅದ. ಸಿದ್ಧಾರೂಢ ಇಲ್ಲಿ ಹುಟ್ಟ್ಯಾರೆ. ಸಾಕ್ಷಾತ್ ಪರಮಾತ್ಮ, ಬೇಡಿದ್ದನ್ನು ಕೊಡ್ತಕ್ಕಂಥ ಸದ್ಗುರುನಾಥ, ಅನಂತ ಅವತಾರ ಪುರುಷ, ಎಲ್ಲಿ ಬೇಕಾದಲ್ಲಿ ಕಾಣತಕ್ಕಂಥ, ಎಲ್ಲಿ ಬೇಕಾದಲ್ಲಿ ಅವ್ರಿಗೆ ಭೇಟಿ ಆಗತಕ್ಕಂಥ ಸದ್ಗುರುನಾಥ ನಮ್ಮ ಬೀದರ್ದಾಗ ಹುಟ್ಟ್ಯಾನೆ. ಇವತ್ತು ಅವರೇನಪ್ಪ ಅಂತ ಕೇಳಿದರೆ ಅವ್ರದ್ದು ಪುಣ್ಯ ತಿಥಿ. ದಿನ ಅಲ್ಲ, ದಿನ ಅಜ್ಞಾನಿದು ಮಾಡ್ತಾರೆ, ಮಹಾತ್ಮರದು ಪುಣ್ಯತಿಥಿ ಮಾಡ್ತಾರೆ. ನಾವೆಲ್ಲ ಒಂದೇ ಜೋಡಿಸ್ತೇವೆ. ಉಳಿಕೆ ಮಂದಿ ದಿನ ಮಾಡ್ತಾರೆ, ಅವ್ರ ದಿನ ಆಯಿತು. ಇವ್ರದ್ದೇನದ ಪುಣ್ಯತಿಥಿ. ಇವತ್ತಿನ ತಿಥಿ ಏನದ ಅದು ಪುಣ್ಯ ಆಯಿತು. ಅವ್ರದ್ದು ಯಾರು ಬರೀತಾರೆ? ಜ್ಞಾನೇಶ್ವರ, ತುಕಾರಾಮ, ಸಿದ್ಧಾರೂಢ, ಇಂಥವ್ರು ಪುಣ್ಯತಿಥಿ ಮಾಡಬೇಕು. ಸಂಸಾರಿ ಮಂದಿ ದಿನ ಮಾಡಬೇಕು, ಪುಣ್ಯತಿಥಿ ಅಲ್ಲದು, ಅದು ದಿನ. ಪುಣ್ಯತಿಥಿ ಅಂದ್ರೆ ಯಾರು ತಾವು ಪರಮಾತ್ಮ ಆಗ್ಯಾರೋ, ಯಾರಿಂದ ಜನರಿಗೆ ಏನಪ್ಪ ಅಂದ್ರೆ ಪುಣ್ಯ ಪ್ರಾಪ್ತಿ ಮಾಡ್ತಕ್ಕಂಥ ಪ್ರಸಂಗ ಬಂದದು, ಅಂಥವರು ಪುಣ್ಯತಿಥಿ ಮಾಡಬೇಕು ವಿನಃ ಉಳುಕಿದವರು ದಿನ ಮಾಡ್ತಾರೆ. ಪುಣ್ಯಾತ್ಮರೇ, ಇವತ್ತು ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಪುಣ್ಯತಿಥಿ. ಈ ತಿಥಿ ಪುಣ್ಯ ಆಯಿತು. ಈ ತಿಥಿಗೆ ಕಿಮ್ಮತ್ತು ಬಂತು. ಈ ತಿಥಿಗೆ ಲಕ್ಷಾಂತರ ಜನ ನೆನೆಸ್ತಾರೆ. ಯಾಕೆ? ಅಪ್ಪನ ಪುಣ್ಯತಿಥಿ ಅಂತ ತಿಳ್ಕೊಂಡು ಇವತ್ತಿನ ತಿಥಿಗೆ ಲಕ್ಷಾಂತರ ಜನ ನೆನೆಸ್ತಾರೆ. ಇವತ್ತು ಆ ಮಹಾತ್ಮನ ಜೊತೆಗೆ ಈ ತಿಥಿಯನ್ನು ಅವರು ನೆನಪಿಡ್ತಾರೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಸಿದ್ಧಾರೂಢ ಸ್ವಾಮಿಗಳ ಈ ಪುಣ್ಯತಿಥಿಯನ್ನು ಪುಣ್ಯ ತಿಥಿ. ಇವತ್ತು ಸದ್ಗುರುನಾಥ ಪರಮಾತ್ಮ ಸ್ವರೂಪ ಆದ, ಪರಮಾತ್ಮನೇ ಇದ್ದು ಪರಮಾತ್ಮನೇ ಆದ ಅಂತ ತಿಳ್ಕೊಂಡು ಅವರನ್ನು ಸ್ಮರಣೆ ಮಾಡ್ತೇವೆ. ದೊಡ್ಡವರು ಸ್ಮರಣೆ ಯಾಕೆ ಮಾಡಬೇಕು? ಇದನ್ನು ನೆನಪಿಡಬೇಕು. ಎಲ್ಲರದ್ದು ಪುಣ್ಯತಿಥಿ ಯಾಕೆ ಮಾಡಲ್ಲ? ದಿನ ಯಾಕೆ ಮಾಡ್ತೇವೆ? ಪುಣ್ಯತಿಥಿ ಯಾಕೆ ಮಾಡ? ಅವರು ಉಳ್ಕಿದವರು ನೆನೆಸಂಗೆ ಮಾಡಂಗೇನು ಕೆಲಸನೇ ಮಾಡಿಲ್ಲ. ನಮಗಿಂತ ಬೇರೆ ಕೆಲಸ ಏನು ಮಾಡಿ ಅಂಥವು ಯಾರು ಧ್ಯಾನ, ಜಪ, ತಪ, ದೇವರು ಇವೆಲ್ಲ ಮಾಡ್ಯಾರ ಅಂಥವ್ರು ನೆನೆಸ್ತೇವೆ. ನಮ್ಮಂಗೆಲ್ಲ ಮನೆ ಕಟ್ಟದ, ಮಡೆ ಕಟ್ಟದ, ಇಟ್ಟ ಕಡಿ ಸತ್ತ ಅವನು ದಿನ ಮಾಡೋದು. ಪುಣ್ಯತಿಥಿ ಮಾಡೋಂಗಿಲ್ಲ. ಅವನು ದಿನ ಮಾಡಬೇಕು. ಯಾರು ನಮಗೆ ದೇವರ ದಾರಿ ತೋರಿಸ್ತಾರೆ, ಯಾರು ನಮಗೆ ಪರಮಾತ್ಮನ ಹಸಿವೆಯನ್ನು ಹಿಂಗಿಸ್ತಾರೆ, ಯಾರು ನಮಗೇನಪ್ಪ ಅಂದರೆ ಸಾಧನೆ ಮಾಡಲಿಕ್ಕೆ ಪ್ರವೃತ್ತಿ ಮಾಡ್ತಾರೆ, ಅಂಥವರು ಪರಮಾತ್ಮನ ಸ್ವರೂಪಿಗಳು. ಅಂಥವರು ಪುಣ್ಯತಿಥಿ ಮಾಡಬೇಕು. ಅಂಥ ಸದ್ಗುರುನಾಥ ಸಿದ್ಧಾರೂಢ ಸ್ವಾಮಿಗಳು ನಮ್ಮೆಲ್ಲರಿಗೆ ಸಾವಿರ ಲಕ್ಷ ಕೋಟಿ ಜನರಿಗೆ ಭಗವಂತನ ದಾರಿಯನ್ನು ತೋರಿಸಿದ್ದಾರೆ. ಭಕ್ತಿ ಹೆಂಗೆ ಮಾಡಬೇಕು, ವೈರಾಗ್ಯ ಹೆಂಗಿರಬೇಕು, ಜ್ಞಾನ ಹೆಂಗೆ ಪಡ್ಕೋಬೇಕು, ಪ್ರಪಂಚದಾಗ ಹೆಂಗೆ ಸಂಸಾರ ಮಾಡಬೇಕು ಅನ್ನೋದನ್ನು ಮಹಾತ್ಮರಿಂದ ಕಲಿಬೇಕು. ಅಂಥದ್ದನ್ನು ಅವರು ಮಾಡಿ ತೋರಿಸಿದ್ದಾರೆ ತಮ್ಮನ ಜೀವನದಲ್ಲಿ. ಹಾಗೇ ನಡೆದಾರೆ, ಹಾಗೇ ನೋಡಿದಾರೆ ಸಿದ್ಧಾರೂಢ ಸ್ವಾಮಿಗಳು. ಅದಕ್ಕೆ ನಮ್ಮ ಪ್ರಾಪಂಚಿಕರಿಗೆ ಅವರ ನಡೆ, ಅವರ ನುಡಿ ಇವೆರಡು ಪುನಃ ಮೆಲುಕು ಹಾಕಬೇಕು, ನೆನಪು ಮಾಡ್ಕೋಬೇಕು. ಅದ್ರಂಗೆ ನಡೆದೇವೆ ಅಂದರೆ ನಾವು ಸುಖಿಗಳಾಗ್ತೇವೆ ಅನ್ನೋ ದೃಷ್ಟಿಯೊಳಗೆ ವರ್ಷ ಪುಣ್ಯತಿಥಿ ನಾವು ಮಾಡ್ತೇವೆ. ಈ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ಷಟ್ಕಾರ ಬಂಧುಗಳು ಇವತ್ತು ತಮ್ಮೆಲ್ಲರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ತಾವೆಲ್ಲರೂ ಕೂಡ
ಪ್ರಸಾದ ಸ್ವೀಕಾರ ಮಾಡಿದ್ರಿ, ಗದ್ದಲು ಮಾಡಬೇಡ್ರಿ. ಮೊದಲನೇ ಮಾತು, ಮನುಷ್ಯನಿಗೆ ನಾವು ಮಠಕ್ಕೆ ಬರೋದು ಶಾಂತಿಗಾಗಿ, ಮನಸ್ಸು ಹಾಳು ಮಾಡ್ಕೊಳಕ್ಕಲ್ಲ. ಮನಸ್ಸು ಹಾಳು ಮಾಡ್ಕೊಳಕ್ಕೆ ನಿಮ್ಮ ಮನೆ ಏನು ಕಮ್ಮಿ ಅದಾವ, ಓಣಿ ಕಮ್ಮಿ ಅದಾವ, ಓಣ್ಯಾಗ ಮನ್ಯಾಗ ಏನು ಭಾಳ ಅದಾವ. ಇಲ್ಲಿ ಶಾಂತಿಗೆ ಬಂತೀವಿ. ಇಲ್ಲಿ ಬಂದ ನಿಮ್ಮ ಮನಸ್ಸು ಹಾಳು ಮಾಡ್ಕೋಬೇಡ್ರಿ, ಶಾಂತಾಗಿರ್ರಿ. ಶಾಂತಾಗಿ, ಶಾಂತಿ ತೋಚಿ ಬ್ರಹ್ಮ, ಮರಾಠಾಗ ಶಾಂತಿನೇ ಪರಮಾತ್ಮ ಅದಾನೆ. ಅದನ್ನು ಹಾಳು ಮಾಡ್ಕೊಂಡ್ರಿ ಅಂದ್ರೆ ಮತ್ತೇನು ಸಿಗ್ತದೆ? ಅದಕ್ಕೆ ಸಾವಕಾಶ ಸಮಾಧಾನ ಆಗಿ ಯಾರು ಮಾಡ್ತಾರೆ ಅವ್ರಿಗೆ ಅನುಕೂಲ ಮಾಡಿರಿ. ನಿಮಗಿತ್ತು ನೀವು ಪ್ರಸಾದ ತೋರಿ, ಒಂದು 10 ನಿಮಿಷ 1/2 ತಾಸು ಹಿಂದೆ ಮುಂದೆ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಸಹಕರಿಸಿ ಸದ್ಗುರುನಾಥನ ಕಾರ್ಯಕ್ರಮವನ್ನು, ಈ ಪುಣ್ಯತಿಥಿಯನ್ನು ಸ್ಮರಣೆ ಮಾಡಿ, ದೊಡ್ಡವ್ರದ್ದು ಪುಣ್ಯತಿಥಿ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಅವ್ರಂಗೆ ಆಗಲಿಕ್ಕೆ ಪ್ರಯತ್ನ ಮಾಡುವನು. ನಾವು ಅವ್ರಂಗೆ ಆಗಲಿಕ್ಕೆ ಭಾಳಿಲ್ಲ, ಸ್ವಲ್ಪ ಅಣೆ 2 ಅಣೆ 4 ಅಣೆ 8 ಅಣೆ ಪ್ರಯತ್ನ ಮಾಡುವನು ಅನ್ನೋದಕ್ಕೆ ಅವೆಲ್ಲ ನೆನಪು ಮಾಡಿ ಹೇಳ್ತಾರೆ ಪುಣ್ಯಾತ್ಮರೇ. ಅದನ್ನು ಸಾಧಿಸುವಂಥ ಸದ್ಬುದ್ಧಿ ಪರಮಾತ್ಮ ಗುರುದೇವ ನಮ್ಮೆಲ್ಲರಿಗೆ ಕೊಡಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ.